ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನ ವಿರೋಧಿಸಿ ಇಂದು ಎಡಪಕ್ಷಗಳು ಕರೆ ನೀಡಿರುವಂತಹ ಭಾರತ ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಂಗಳೂರಿನಲ್ಲಿ ಜನಸಂಚಾರ ಕೊಂಚ ವಿರಳವಾಗಿದ್ದು, ಕೆಲ ಖಾಸಗಿ ಸಿಟಿ ಬಸ್ಗಳು ಓಡಾಟವನ್ನ ನಡೆಸ್ತಾ ಇವೆ. ದೂರದ ಹಾಗೂ ಗ್ರಾಮಾಂತರ ದೂರದ ಪ್ರದೇಶಗಳಿಗೆ ಸೇವೆ ನೀಡುವಂತಹ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳು ಸಂಚಾರವನ್ನ ನಡೆಸ್ತಾ ಇವೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾದ ಸಸಿಕಾಂತ್ ಸೆಂಥಿಲ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ನಗರದಲ್ಲಿ ಆಟೋ, ಟ್ಯಾಕ್ಸಿ ವಾಹನಗಳು, ಇತರ ಖಾಸಗಿ ವಾಹನಗಳು ಎಂದಿನಂತೆ ಓಡಾಟವನ್ನ ನಡೆಸ್ತಾ ಇವೆ. ಮುಂಜಾಗ್ರತಾ ಕ್ರಮವಾಗಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಏನು ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಯನ್ನ ವಿರೋಧಿಸಿ ಇಂದು ಎಡಪಕ್ಷಗಳು ಭಾರತ ಬಂದ್ಗೆ ಕರೆಯನ್ನ ನೀಡಿವೆ. ಈ ಬಂದ್ಗೆ ಏನು ಭಾರತದ ಬಂಧನ ಏನ್ ನೀಡಿತು ಎಡಪಕ್ಷಗಳು, ಈ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರುವಂತದ್ದು. ಮಂಗಳೂರಲ್ಲಿ ನಾವು ನೋಡ್ತಾ ಇದ್ರೆ ಜನಸಂಚಾರ ಒಂದು ಕೊಂಚ ಮಟ್ಟಿಗೆ ವಿರಳವಾಗಿತ್ತು ಅಂತಾನೆ ಹೇಳ್ಬಹುದು. ಹಾಗಾಗಿ ಜೊತೆಗೆ ಏನು ಖಾಸಗಿ ಬಸ್ಗಳು ಕೂಡ ಇಲ್ಲಿ ನಡೆಸ್ತಾ ಇವೆ. ಕೆಲವೊಂದು ಖಾಸಗಿ ಬಸ್ಗಳು ಸಾಮಾನ್ಯವಾಗಿ ಏನು ಬಂದ್ಗೆ ಕರೆ ನೀಡಿದಂತಹ ಸಂದರ್ಭಗಳಲ್ಲಿ ಅಹಿತಕರ ಘಟನೆಗಳು ನಡೆಯುವಂತಹ ಸಂದರ್ಭಗಳು ಜಾಸ್ತಿನೇ ಆಗಿರುತ್ತವೆ. ಇದಕ್ಕಾಗಿ ಮಂಗಳೂರು ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು, ಮಂಗಳೂರು ನಗರ ಠಾಣಾ ಪೊಲೀಸರು ಏನು ಮುಂಜಾಗ್ರತಾ ಕ್ರಮವಾಗಿ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ. ಇವತ್ತು ತುಂಬಾ ಕಡೆ ಏನು ಭಾರತ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಕೆಲವೊಂದು ಕಡೆ ಬಂದ್ಗೆ ಪ್ರತಿಕ್ರಿಯೆಯನ್ನ ಕೊಟ್ರೆ, ಇನ್ನೂ ಕೆಲವು ಕಡೆ ಪ್ರತಿಕ್ರಿಯೆಗಳು ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಈ ಕೇಂದ್ರ ಸರ್ಕಾರದ ಒಂದು ಕಾರ್ಮಿಕ ವಿರೋಧಿ ನೀತಿ ಏನಿದೆ, ಎಡಪಕ್ಷಗಳು ಬಂದ್ಗೆ ಏನು ಕರೆಯನ್ನ ನೀಡಿದೆ, ಇದಕ್ಕೆ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನುವುದು ದಟ್ಟವಾಗಿ ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಕೆಲವೊಂದು ಕಡೆ ಖಾಸಗಿ ಬಸ್ಗಳು, ಸಿಟಿ ಬಸ್ಗಳು ಸಂಚಾರವನ್ನ ಮಾಡಿದ್ರೆ, ಕೆಲವೊಂದು ಕಡೆ ಬಸ್ಗಳು ಓಡಾಟಗಳನ್ನು ಕೂಡ ನಡೆಸ್ತಾ ಇಲ್ಲ. ಇದರಿಂದ ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಾಮಾನ್ಯವಾಗಿ ಆರೋಗ್ಯದ ವಿಚಾರಗಳಲ್ಲಾಗಿರ್ಬೋದು ಅಥವಾ ತುರ್ತು ಸಂದರ್ಭಗಳಲ್ಲಿ ಸಂಚರಿಸುವಂತಹ ಅವಶ್ಯಕತೆಗಳು ಬಂದಾಗ ಪ್ರಯಾಣಿಕರಿಗೆ ತುಂಬಾನೇ ಕಷ್ಟವಾಗುತ್ತೆ. ಅಥವಾ ಅದನ್ನೇ ಬಸ್ಗಳನ್ನ ನಂಬಿರೋರು, ಆಟೋಗಳನ್ನ ನಂಬಿರೋರು ಅಂತ ಇದ್ರೂ ಕೂಡ ಅವರಿಗೆ ಬಸ್ ಸಂಚಾರವನ್ನ ಮಾಡೋದಕ್ಕೆ, ಪ್ರಯಾಣವನ್ನ ಮಾಡುವುದಕ್ಕೆ ತುಂಬಾನೇ ಕಷ್ಟ ಸಾಧ್ಯವಾಗುತ್ತೆ ಅಂತಾನೆ ಹೇಳ್ಬಹುದು. ಒಟ್ಟಿನಲ್ಲಿ ಈ ಮಿಶ್ರ ಪ್ರತಿಕ್ರಿಯೆ ಏನಿದೆ, ಬಂದ್ಗೆ ಪ್ರತಿಕ್ರಿಯೆ ಅನ್ನುವಂಥದ್ದು ಪ್ರಯಾಣಿಕರಿಗೆ ಒಂದು ಸಮಸ್ಯೆಯನ್ನು ತಂದೊಡ್ಡಿದೆ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ, ಒಟ್ಟಾರೆಯಾಗಿ ಬಂದ್ಗೆ ಸಂಪೂರ್ಣ ಬೆಂಬಲ ಆದ್ರೆ ಜನಗಳಿಗೆ ಒಂದು ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ಇರೋದ್ರಿಂದ ಜನಗಳು ಒಂದು ಯಾವುದು ಬಂದ್ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎಲ್ಲಿಗಾದ್ರೂ ಹೋಗ್ಬೇಕು ಅನ್ನುವಂತಹ ಕಾರ್ಯಕ್ರಮವನ್ನ ನಾವು ಹೋಗ್ಬೇಕು ಬೇಡ ಅನ್ನುವಂತಹ ನಿರ್ಧಾರ ಮಾಡುವಲ್ಲೂ ಕೂಡ ಜನ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ವಾಲುವಂತಹ ಒಂದು ಪರಿಸ್ಥಿತಿ ಬಂದದಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಏನಿದೆ, ಇದಕ್ಕೆ ಎಡಪಕ್ಷಗಳು ನೀಡುವಂತಹ ಬಂದ್ಗೆ ಎಲ್ಲರೂ ಕೂಡ ಒಂದು ಪ್ರತಿಕ್ರಿಯೆಯನ್ನ ಮಾಡ್ತಾ ಇಲ್ಲ, ಒಟ್ಟು ಮಿಶ್ರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವಂತಹದ್ದು. ನಾವಿವಾಗ ಮಂಗಳೂರಿನ ಮಾಹಿತಿಯನ್ನ ಗಮನಿಸ್ತಾ ಇದ್ರೆ, ಒಂದು ಮಂಗಳೂರಿನಲ್ಲಿ ಜನಸಂಚಾರ ಕೊಂಚ ಮಟ್ಟಿಗೆ ವಿರಳ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಜನಸಂಚಾರ ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಆಫೀಸಿಗೆ ಹೋಗುದು ಆಗಿರ್ಬೋದು ಅಥವಾ ತಮ್ಮ ಕಚೇರಿ ಕೆಲಸಗಳನ್ನ ಮಾಡೋದಕ್ಕೆ, ಹಾಗೇನೆ ಅಂಗಡಿ ಮುಂಗಟ್ಟುಗಳು, ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರುವಂತಹದ್ದು, ಮಂಗಳೂರು ವ್ಯಾಪ್ತಿಗಳಲ್ಲಿ ಬಸ್ ಸಂಚಾರಗಳನ್ನು ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ನಾವು ನೋಡ್ತಾ ಇರುವಂತಹ ಏನು ಖಾಸಗಿ ಬಸ್ಗಳು ಜೊತೆಗೆ ಸರ್ಕಾರಿ ಬಸ್ಗಳು ಕೂಡ ಇಲ್ಲಿ ಸಂಚಾರವನ್ನ ಮಾಡ್ತಾ ಇವೆ. ಹಾಗಾಗಿ ಸಾಮಾನ್ಯವಾಗಿ ಅವಾಗ್ಲೇ ಹೇಳ್ದ ಹಾಗೆ ಯಾವುದೇ ಒಂದು ಏನು ಪ್ರತಿಭಟನೆ ಇರ್ಬೋದು, ಮುಷ್ಕರ ಇರ್ಬೋದು, ಸೊ ನಾವೇನು ಹೇಳ್ತೇವೆ, ಪ್ರತಿಭಟನೆ ಮುಷ್ಕರ ಏನು ಹೇಳ್ತೇವೆ, ಸೊ ಇಂತಹ ಒಂದು ವಿಚಾರಗಳು ನಡೆದಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಅಹಿತಕರ ಘಟನೆಗಳು ನಡೆದೇ ಇರುತ್ತವೆ. ಹೀಗಾಗಿ ಯಾವುದೇ ಅನಾಹುತಗಳು ನಡೀಬಾರ್ದು, ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮಂಗಳೂರು ವ್ಯಾಪ್ತಿಗಳಲ್ಲಿ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಆಯಾಯ ಕಠಿಣ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಿದ್ದಾರೆ. ಮುಂದೆ ಯಾವುದೇ ಅನಾಹುತಗಳು ಆಗಬಾರದಂತ ನಿಟ್ಟಿನಲ್ಲಿ ಮಂಗಳೂರು ನಗರ ಠಾಣಾ ಪೊಲೀಸರು ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು.
ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ CITU ರಾಜ್ಯ ಏನು ವಸಂತ ಆಚಾರ್ಯ ಅವರು. ವಸಂತ ಆಚಾರ್ಯ ಅವರ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಏನಿದೆ ಅದನ್ನ ವಿರೋಧಿಸಿ ಇಂದು ಪ್ರತಿಪಕ್ಷಗಳ ಒಂದು ಏನು ಇವತ್ತು ನೀವೇನು ಬಂದ್ಗೆ ಕರೆಯನ್ನ ನೀಡಿದಿರಿ, ಏನು ಹೇಳ್ತೀರಾ ಸರ್ ಈ ಬಗ್ಗೆ? ಕೇಂದ್ರ ಸರ್ಕಾರ ಮುಖ್ಯವಾಗಿ ಇವತ್ತು ಬೆಲೆ ಏರಿಕೆ ಹಾಗೇನೆ ಕಾರ್ಮಿಕ ಕಾನೂನುಗಳನ್ನು ಮಾಲಕರ ಪರವಾಗಿ ತಿದ್ದುಪಡಿ ಮಾಡುವಂತದ್ದು, ಹಾಗೇನೆ ಸಾಮಾಜಿಕ ಭದ್ರತೆಯ ಮೇಲೆ ದಾಳಿ ಮಾಡುವಂತದ್ದು, ಹಾಗೇನೆ ಕನಿಷ್ಠ ಕೂಲಿ 18,000 ರೂಪಾಯಿ ಜಾರಿ ಮಾಡದಿರುವಂತಹ ನೀತಿಗಳನ್ನು ವಿರೋಧಿಸಿ ಈ ಒಂದು ಕರೆಯನ್ನು ಕೊಡಲಾಗಿದೆ. ಹಾಗೇನೆ ಇವತ್ತು ಖಾಸಗಿ ಬಸ್ ರಂಗ ಮತ್ತೆ ಸಾರಿಗೆ ರಂಗವನ್ನು ಖಾಸಗೀಕರಣ ಮಾಡುವಂತ ಮಾತ್ರ ಅಲ್ಲದೆ ಕಾರ್ಪೊರೇಟೈಸ್ ಮಾಡುವಂತ ಮೋಟಾರ್ ವೆಹಿಕಲ್ ಆಕ್ಟ್ ಗೆ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಕಾರ್ಮಿಕ ಸಂಘಟನೆಗಳಾದಂತಹ CITU, HMS, ಇಂಟೆಕ್ ಹಾಗೇನೆ AITC ಸಂಘಟನೆಗಳು ಅಖಿಲ ಭಾರತ ಮುಷ್ಕರಿಗೆ ಕರೆ ಕೊಟ್ಟಿದೆ. ಇವತ್ತು ಸಾರಿಗೆ ರಂಗವನ್ನು ಸಂಪೂರ್ಣವಾಗಿ ಮುಷ್ಕರ ಮಾಡಿ ಈ ಒಂದು ಹರತಾಳವಾಗಿ ಪರಿವರ್ತನೆ ಮಾಡಲಿಕ್ಕೆ ಬಸ್ಸಿನಲ್ಲಿ ದುಡಿಯುವಂತ ನೌಕರರು ಕೂಡ ಬೆಂಬಲಿಸಿ ತಮ್ಮ ಕೆಲಸವನ್ನು ಸ್ಥಗಿತ ಮಾಡಿದ್ದಾರೆ. ಆ ರೀತಿಯಿಂದಾಗಿ ಮಾತ್ರ ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಸಂಘಟಿತ ಕಾರ್ಮಿಕರು, ಇಂಜಿನಿಯರಿಂಗ್ ಕಾರ್ಮಿಕರು, ಹಮಾಲಿ, ಅಕ್ಷರ ದಾಸೋಹ, ಹಾಗೇನೆ ಅಂಗನವಾಡಿ ನೌಕರರು, ಹಾಗೇನೆ ಕ್ಯಾಶು ಕಾರ್ಮಿಕರು, ಬೀಡಿ ಕಾರ್ಮಿಕರು ಎಲ್ಲರೂ ಕೂಡ ಈ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ಓಕೆ ಸರ್, ಏನು ಸರ್ಕಾರದ ನೀತಿಗಳು ಹೇಳಿ. ಹಲೋ ಸರ್, ಧ್ವನಿ ಕೇಳಿಸ್ತಿದ್ಯಾ? ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಏನಿದೆ ಇದನ್ನ ವಿರೋಧಿಸಿ ಇಂದು ಎಡಪಕ್ಷಗಳು ಕರೆದಿರುವಂತಹ ಭಾರತ ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಂಗಳೂರಲ್ಲಿ ಜನಸಂಚಾರ ಏನು ಆವಾಗಲೇ ಹೇಳಿದ ಹಾಗೆ ಸ್ವಲ್ಪ ಮಟ್ಟಿಗೆ ವಿರಳ. ಕೆಲವೊಂದು ಖಾಸಗಿ ಬಸ್ಗಳು, ಸಿಟಿ ಬಸ್ಗಳು ಕೂಡ ಓಡಾಟವನ್ನ ನಡೆಸ್ತಾ ಇವೆ. ದೂರದ ಹಾಗೂ ಗ್ರಾಮಾಂತರದ ಪ್ರದೇಶಗಳಿಗೆ ಸೇವೆ ನೀಡುವಂತಹ ರಾಜ್ಯ ಸಾರಿಗೆ ನಿಗಮದ ಬಸ್ಗಳು ಕೂಡ ಇಲ್ಲಿ ಸಂಚಾರವನ್ನ ಮಾಡ್ತಾ ಇವೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನ ಘೋಷಣೆ ಮಾಡಿದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಇನ್ನು ನಗರದಲ್ಲಿ ಟ್ಯಾಕ್ಸಿ ವಾಹನಗಳು, ಇತರ ಖಾಸಗಿ ವಾಹನಗಳು ಎಂದಿನಂತೆ ಓಡಾಟವನ್ನ ನಡೆಸ್ತಾ ಇವೆ. ಮುಂಜಾಗ್ರತಾ ಕ್ರಮವಾಗಿ ಏನು ಅಹಿತಕರ ಘಟನೆಗಳು ನಡೆಯದಂತೆ, ಯಾವುದೇ ಸಮಸ್ಯೆಗಳು ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಮಂಗಳೂರು ವ್ಯಾಪ್ತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತಹದ್ದು. ಇನ್ನು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಏನಿದೆ, ಸೊ ಅದನ್ನು ವಿರೋಧಿಸಿ ಇಂದು ಎಡಪಕ್ಷಗಳು ಭಾರತ ಬಂದ್ಗೆ ಕರೆಯನ್ನ ನೀಡಿವೆ. ಈ ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತಹದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಬಂದ್ ಅನ್ನುವಂತಹ ವಿಚಾರಗಳು ಬಂದಾಗ ಸೊ ಎಲ್ಲರೂ ಕೂಡ ಬಂದ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಾಗ, ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಾಗ ಬಂದ್ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಬಂದ್ಗೆ ಪ್ರತಿಕ್ರಿಯೆ ಅನ್ನೋದು ಸಿಗ್ತಾ ಇಲ್ಲ, ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಜನ ಸಂಚಾರ ಮಾಡೋದಕ್ಕೆ ಅಥವಾ ತಮ್ಮ ಆಫೀಸ್ ಕೆಲಸಗಳು ಆಗಿರ್ಬೋದು ಅಥವಾ ಸಭೆ ಸಮಾರಂಭಗಳು ಆಗಿರ್ಬೋದು, ಇಂತಹ ಸಂದರ್ಭಗಳಲ್ಲಿ ಅವರು ಹೋಗ್ಬೇಕೋ ಬೇಡವೋ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಹೀಗಾಗಿ ಏನು ಮಿಶ್ರ ಪ್ರತಿಕ್ರಿಯೆಯನ್ನು ಹೇಳ್ತಾ ಇದ್ವಿ ಬಂದ್ಗಳಲ್ಲಿ. ಕೆಲವು ಜಿಲ್ಲೆಗಳಲ್ಲಿ ಬಂದ್ಗಳಿಗೆ ಪ್ರತಿಕ್ರಿಯೆಗಳನ್ನೇ ನೀಡ್ತಾ ಇಲ್ಲ. ಸಾಮಾನ್ಯವಾಗಿ ವಾಹನಗಳು ಯಾವಾಗಲೂ ಸಂಚಾರ ಮಾಡ್ತವೆ, ಅದೇ ರೀತಿಯ ವಾಹನ ಸಂಚಾರಗಳನ್ನು ಮಾಡ್ತಾ ಇವೆ. ಕೆಲವೊಂದು ಕಡೆ ವಾಹನ ಸಂಚಾರಗಳು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಕೆಲವೊಂದು ಕಡೆ ಸಿಟಿ ಬಸ್ಗಳು ಓಡಾಟವನ್ನು ನಡೆಸ್ತಾ ಇವೆ. ದೂರದ ಹಾಗೂ ಗ್ರಾಮಾಂತರ ಪ್ರದೇಶಗಳಿಗೆ ಸೇವೆ ನೀಡುವಂತಹ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳು ಸಂಚಾರವನ್ನು ನಡೆಸ್ತಾ ಇವೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಏನು
ಮುಂಜಾಗ್ರತಾ ಕ್ರಮವಾಗಿ ಏನು ಮಕ್ಕಳಿಗೆ ಕೂಡ ಶಾಲಾ ಮಕ್ಕಳಿಗೆ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಸಮಸ್ಯೆಗಳು ಆಗದಂತೆ, ಯಾವುದೇ ಪ್ರದೇಶಗಳಲ್ಲಿ ಸಮಸ್ಯೆ ಆಗದಂತೆ ಮಂಗಳೂರು ವ್ಯಾಪ್ತಿಗಳಲ್ಲಿ ಆಯಾ ಕಡೆ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಬನ್ನಿ, ಈ ಬಗ್ಗೆ ಏನು ಬಂದ್ನಿಂದ ಯಾವೆಲ್ಲ ಎಫೆಕ್ಟ್ಗಳು ಆಗ್ತಾ ಇವೆ, ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಮಂಗಳೂರು ನಾಗರಿಕರಾದಂತಹ ಗಿರೀಶ್ ಕಾರಂತ್ ಅವರು ನಮ್ಮ ಜೊತೆಗೆ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಗಿರೀಶ್ ಕಾರಂತ್ ಅವರ ನಮಸ್ಕಾರ. ನಮಸ್ತೆ ಸರ್. ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಏನಿದೆ, ಇನ್ನು ಇದನ್ನ ವಿರೋಧಿಸಿ ಎಡಪಕ್ಷಗಳು ಭಾರತ ಬಂದ್ಗೆ ಕರೆಯನ್ನ ನೀಡಿದೆ. ಯಾವೆಲ್ಲ ಸಮಸ್ಯೆಗಳು ಆಗ್ತಾ ಇವೆ ಸರ್? ನೋಡಿ, ಕೇಂದ್ರ ಸರ್ಕಾರದ ನೀತಿಯ ಬಗ್ಗೆ ವಿರೋಧ ಮಾಡುವುದಕ್ಕಿಂತ ನಮ್ಮ ಕಾಯಕದಲ್ಲಿ ನಾವು ತೊಡಗಿಸಿಕೊಳ್ಳುವುದು ಉತ್ತಮ ಅಲ್ವಾ? ಹೌದು. ಯಾಕಂತ ಹೇಳಿದ್ರೆ ಈ ಬಂದ್, ಭಾರತ ಬಂದ್, ರಾಜ್ಯ ಬಂದ್, ಮತ್ತೆ ಈ ಹೋರಾಟಗಳು ಯಾವುದೇ ಕಾರಣದ ಎಲ್ಲಾ ಕಾರಣಗಳಿಗೂ ಆ ಜಯಂತಿ ಈ ಜಯಂತಿ ಉತ್ಸವ ಮಾಡಿಕೊಂಡು ಎಲ್ಲಾ ರಜೆಗಳು, ಈ ಶಾಲೆಗೆ ತೊಂದ್ರೆ, ಮಕ್ಕಳಿಗೆ ತೊಂದ್ರೆ. ನೋಡಿ, ನಾನು ವ್ಯಾಪಾರ ಮಾಡ್ತಾ ಇದ್ದೇನೆ, ವ್ಯಾಪಾರಕ್ಕೂ ತೊಂದ್ರೆ. ನಮ್ಗಿಲ್ಲಿ ವ್ಯಾಪಾರ ಇಲ್ಲ, ಬ್ಯಾಂಕಿನಿಂದ ಸಾಲ ತೆಗೆದಿದ್ದೇವೆ, ಸಾಲ ತೆಗೆದು ಸರಿಯಾದ ರೀತಿಯಲ್ಲಿ ಕಟ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಇದೆಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ಭಾರತ ಬಂದ್ ಮಾಡಿದ ಕೂಡಲೇ ಇವರು ಪುರುಷಾರ್ಥ ಏನು ಸಾಧನೆ ಮಾಡಿದಾಗಾಯ್ತು. ಹಾಗಾದ್ರಿಂದ ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ, ಇದಕ್ಕೆ ಪರಿಹಾರ ಏನಿಲ್ಲ. ಜಪಾನ್ನಲ್ಲಿ ಏನಾದ್ರೂ ಸಮಸ್ಯೆ ಉಂಟಾಯ್ತು ಅಂತ ಆದ್ರೆ ಎಲ್ಲಾ ಕಂಪನಿಗಳು, ಎಲ್ಲಾ ನೌಕರರು ಕೂಡ 1 ಗಂಟೆ 2 ಗಂಟೆ ಕಪ್ಪು ಪಟ್ಟಿ ಹಾಕೊಂಡು 2 ಗಂಟೆ ಕೆಲಸ ಜಾಸ್ತಿ ಮಾಡ್ತಾರೆ. ಆವಾಗ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕಂಪನಿಯವರಿಗೆ ಆಗುದಿಲ್ಲ. ಅಂತ ವ್ಯವಸ್ಥೆಯನ್ನು ನಮ್ಮ ಭಾರತ ದೇಶದಲ್ಲಿ ಜನರು ಯಾಕೆ ರೂಢಿಸಿಕೊಳ್ಳುವುದಿಲ್ಲ? ಅದಕ್ಕೆ ನಾವು ಸಹಕಾರ ಕೊಡಬೇಕು ಹೊರತು ಅವರನ್ನ ಹಾಗೆ ಮರ್ದನ ಮಾಡಬೇಕು ಹೊರತು ಇದು ಏಕಾಏಕಿ ನಮ್ಗೆ ಬಸ್ ಇದು ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತ ಹೇಳಿ ನಾವು ಭಾರತ ಬಂದ್ ಮಾಡ್ತೇವೆ, ರಾಜ್ಯ ಬಂದ್ ಮಾಡ್ತೇವೆ. ಇದಕ್ಕೆ ಸರ್ಕಾರವೇ ಅದಕ್ಕೆ ಸಪೋರ್ಟ್ ಕೊಟ್ಟ ಹಾಗೆ ಕಾಣ್ತಾ ಉಂಟು ಇವತ್ತಿನ ಬಂದ್. ಯಾಕಂದ್ರೆ ಸರ್ಕಾರ ಯಾವ್ದಂತ ಹೇಳಿದ್ರೆ, ಸರ್ಕಾರ ಜನರಿಂದಲೇ ನಡೆಸುವಂತಹದ್ದು. ಸರ್ಕಾರ ಹೇಗಿರ್ಬೇಕು ಹೇಳಿದ್ರೆ, ಎಲ್ಲ ಜನರಿಗೆ ಸರಿಯಾಗಿ ಪೂರಕವಾಗಿ ಇರಬೇಕು. ಆ ಪೂರಕವಾಗಿ ಇರುವಾಗ ಸರ್ಕಾರವೇ ಬಂದಿಗೆ ಪ್ರಚೋದನೆ ಕೊಟ್ಟ ಹಾಗೆ ಆಗ್ತದೆ. ಇವತ್ತಿನ ಬಂದಿನಲ್ಲಿ ನೋಡಿ, ಕೆಲವರು ಬಂದ್ ಮಾಡಿದ್ದಾರೆ, ಕೆಲವರು ಬಂದ್ ಮಾಡ್ಲಿಲ್ಲ. ಬಂದ್ ಮಾಡುವ ಉದ್ದೇಶ ಏನು? ಬೇಡಿಕೆಯನ್ನು ಈಡೇರಿಸಬೇಕು, ಬೇಡಿಕೆ ಈಡೇರುವುದಿಲ್ಲ ಅಂತ ಆದ್ರೆ ಬಂದ್ ಮಾಡಿ ಏನು ಪ್ರಯೋಜನ? ಮಾಡುವವರ ಕೆಲಸ ಆದ್ರೂ ಕರ್ತವ್ಯ ಆದ್ರೂ ಮಾಡಬಹುದಲ್ಲ. ಹಾಗಾದ್ರಿಂದ ಯಾವುದೇ ಕಾರಣಕ್ಕೂ ನಾನು ಯಾವ ಪಾರ್ಟಿಯ ಬಗ್ಗೆ ಮಾತಾಡ್ಲಿಲ್ಲ, ಯಾವುದೇ ಒಂದು ಪಕ್ಷದ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾವ ಪಕ್ಷದವರೇ ಆಗ್ಲಿ, ಈ ಬಂದ್ ಎಂಬ ಇದಕ್ಕೆ ಒಂದು ತಿಲಾಂಜಲಿ ಕೊಟ್ರೆ ಬಹಳ ಒಳ್ಳೇದಂತ ನನ್ನ ಅಭಿಪ್ರಾಯ. ಓಕೆ ಸರ್, ಇವಾಗೇನು ಅಂತ ಹೇಳಿದ್ರೆ, ಪದೇ ಪದೇ ಯಾವುದೇ ಒಂದು ವಿಚಾರಗಳು ಅಂತ ಬಂದಾಗ, ನೀವು ಅವಾಗ್ಲೇ ಹೇಳ್ದ ಹಾಗೆ ಏನಾದ್ರು ಸಮಸ್ಯೆಗಳು ಬಂದಾಗ ಪ್ರತಿಭಟಿಸಬೇಕು ನಿಜ, ಆದ್ರೆ ಏಕಾಏಕಿ ಭಾರತ ಬಂದ್ಗೆ ಕರೆ ನೀಡಿದ್ರೆ ಯಾವ ರೀತಿಯ ಒಂದು ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ಸರ್? ಪ್ರತಿಫಲ ಎಂತದ್ದು? ಅದರಲ್ಲಿ ಪ್ರತಿಫಲ ಏನಿಲ್ಲ. ಅದಕ್ಕೆ ನಷ್ಟಕ್ಕೆ ಜವಾಬ್ದಾರರಾಗುದು ನಾವು ಸಾರ್ವಜನಿಕರು. ಅದೇ ಪ್ರತಿಫಲ, ಅದುವೇ ನಷ್ಟಕ್ಕೆ ಜವಾಬ್ದಾರರಾಗುದು. ನಮ್ಮ ದುಡಿತಕ್ಕೆ ಬೆಲೆ ಇಲ್ಲ ಅಂತ ಆಗ್ತದೆ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಕೂಡ ನ್ಯೂಸ್ ಜೊತೆಗೆ ಮಾತನಾಡಿದಾಗ. ನಮಸ್ತೆ. ನಮಸ್ತೆ. ಅವಾಗ್ಲೇ ಹೇಳ್ದ ಹಾಗೆ ನಮ್ಮ ಏನು ಗಿರೀಶ್ ಕಾರಂತ್ ಮಂಗಳೂರು ನಾಗರಿಕರು ಏನು ಮಾತನಾಡಿದ್ರು, ಅವ್ರು ಹೇಳ್ದ ಹಾಗೆ ಏನು ಬೇರೆ ವಿದೇಶಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ, ಆದ್ರೆ ಏನು ಸಮಸ್ಯೆ ಆಗಿದೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಪ್ರತಿಭಟನೆ ಮಾಡುವುದು ಕರೆಕ್ಟ್ ಆಗಿದೆ. ಏನು ಅಂತ ಹೇಳಿದ್ರೆ, ಇಡೀ ಒಂದು ಭಾರತ ಬಂದ್ಗೆ ಕರೆಯನ್ನ ನೀಡಿರುವಂತಹದ್ದು ತಪ್ಪು. ಯಾಕಂತ ಹೇಳಿದ್ರೆ ತುಂಬಾ ಸಮಸ್ಯೆಗಳು ಇದೆ, ತುಂಬಾ ಸಾಲಗಳು ಜನರಿಗೆ ಇರ್ತವೆ, ನಿತ್ಯದ ಜೀವನವನ್ನ ನಾವುಗಳು ನಡೆಸಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ರು. ಹೀಗೆ ಏಕಾಏಕಿ
ಭಾರತ ಬಂದ್ಗೆ ಕರೆಯನ್ನ ನೀಡಿದ್ರೆ ನಾವು ಎಲ್ಲಿ ಹೋಗ್ಬೇಕು, ನಾವು ಯಾವ ರೀತಿ ಜೀವನವನ್ನ ನಡೆಸಬೇಕು, ನಮ್ಮ ಸಮಸ್ಯೆ ಯಾರು ಪರಿಹಾರ ಕೊಡ್ತಾರೆ? ಯಾಕಂತ ಹೇಳಿದ್ರೆ ಪ್ರತಿ ಸಂದರ್ಭಗಳಲ್ಲೂ ಕೂಡ ಏನಾದ್ರೂ ಒಂದು ಇದು ಮಾಡಿದಾಗ ಭಾರತ ಬಂದ್ಗೆ ಕರೆಯನ್ನ ನೀಡ್ತಾರೆ. ಆದ್ರೆ ಒಂದು ತಾರ್ಕಿಕ ಅಂತ್ಯ ಅನ್ನುವಂಥದ್ದು ಯಾವುದೇ ಸಂದರ್ಭಗಳಲ್ಲೂ ಸಮಸ್ಯೆಗಳಿಗೆ ಪರಿಹಾರಗಳು ಅನ್ನೋದು ಸಿಗ್ತಾ ಇಲ್ಲ, ತಾರ್ಕಿಕ ಅಂತ್ಯಗಳು ಸಿಗ್ತಾ ಇಲ್ಲ. ಇದರಿಂದ ತುಂಬಾನೇ ಸಮಸ್ಯೆಗಳು ಆಗ್ತಾ ಇವೆ. ಹೀಗಾಗಿ ಏಕಾಏಕಿ ಭಾರತ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು ತುಂಬಾ ಸಮಸ್ಯೆಯನ್ನ ಉಂಟು ಮಾಡಿದೆ. ಇನ್ನು ರೋಗಿಗಳಿಗೆ ಆಗಿರ್ಬೋದು ಅಥವಾ ಜನಸಾಮಾನ್ಯರು ಸಂಚಾರ ಮಾಡುವುದಕ್ಕೂ ಆಗಿರ್ಬೋದು ತುಂಬಾ ಸಮಸ್ಯೆಗಳು ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಇವರು ಏನ್ ಪ್ರತಿಭಟನೆಯನ್ನ ಇದು ಮಾಡ್ತಿದ್ದಾರೆ, ಭಾರತ ಬಂದ್ಗೆ ಕರೆಯನ್ನ ನೀಡಿದ್ದಾರೆ, ಯಾಕೆ ಈ ರೀತಿಯ ಭಾರತ ಬಂದ್ಗೆ ಕರೆಯನ್ನ ನೀಡಿ ಜನಸಾಮಾನ್ಯರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇದ್ದಾರೆ? ಅದ್ರ ಜೊತೆಗೇನಪ್ಪಾ ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ಏನು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕಾಗಿ ಈ ರೀತಿ ಮಾಡ್ತಾ ಇವೆ ಅನ್ನುವಂತಹ ಒಂದು ವಿಚಾರಧಾರೆಯನ್ನು ಕೂಡ ಅವರು ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳುವಂತಹ ಮಾತು ಇಷ್ಟೇ, ಯಾವುದೇ ತಾರ್ಕಿಕ ಅಂತ್ಯಗಳು ನಮ್ಗೆ ಸಿಗ್ತಾ ಇಲ್ಲ. ಏನು ಸಮಸ್ಯೆಗಳು ಅಂತ ಬಂದಾಗ ಏನು ಭಾರತ ಬಂದ್ಗೆ ಕರೆಯನ್ನ ನೀಡ್ತಾರೆ, ಏನೋ ಒಂದು ರೀತಿಯ ಸಾಧನೆ ಮಾಡಿದ್ದೇವೆ ಅನ್ನುವಂತಹ ಒಂದು ಭಾವನೆ ಇದನ್ನ ವ್ಯಕ್ತಪಡಿಸ್ತಾರೆ ಬಿಟ್ರೆ ಸೊ ತಾರ್ಕಿಕ ಅಂತ್ಯಗಳು ಈ ಸಮಸ್ಯೆಗೆ ಸಿಗ್ತಾ ಇಲ್ಲ. ಹಾಗಾಗಿ ತಾರ್ಕಿಕ ಸಮಸ್ಯೆ ಇದೊಂದು ಸಮಸ್ಯೆ ಏನಿದೆ ಅದಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಇದೇನು ಅಂತ ಹೇಳಿದ್ರೆ ಜನರನ್ನ ಮರಳು ಮಾಡುವಂತ ಆಗಿದ್ಯೋ ಅಥವಾ ಮುಂದೆ ಬರುವಂತಹ ಎಲೆಕ್ಷನ್ಗೆ ಜನಗಳನ್ನ ಮರಳು ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಈ ಒಂದು ಬಂದ್ನಿಂದ ವ್ಯಕ್ತವಾಗಿರುವಂತಹದ್ದು. ಬನ್ನಿ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ತಾರೆ ನಾಗರಿಕ ಹಿತ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಹನುಮಂತ್ ಕಾಮತ್ ಅವರು. ಹನುಮಂತ್ ಕಾಮತ್ ಅವರ ನಮಸ್ತೆ. ಹನುಮಂತ್ ಕಾಮತ್ ಅವರ ನಮಸ್ತೆ ಸರ್. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಎಡ ಪಕ್ಷಗಳು ಇನ್ನು ಕರೆಯನ್ನ ನೀಡಿದಿವೆ, ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ನೋಡಿ, ಇದು ಹೇಗೆ ಹೇಳಿದ್ರೆ ಯಾವುದೇ ಒಂದು ಕಾರಣ ಇಲ್ಲದೆ ಒಂದು ಲೀಡರ್ಗಳು ದೊಡ್ಡದಾಗುದಿಲ್ಲ. ಈಗ ಕಾರ್ಮಿಕ ವಿರೋಧಿ ನೀತಿ ಅಂತ ಏನು ಈ ಯೂನಿಯನ್ ಅವರು ಹೇಳ್ತಾರೆ, ಏನ್ ಹೇಳುದು ಜನರಿಗೆ ಗೊತ್ತಾಗ್ಬೇಕು. ಕಾರ್ಮಿಕ ವಿರೋಧ ನೀತಿಗಳು ಹೇಳಿ ಹಾಗೆ ಎಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಅಲ್ಲಿ ಇವರು ಬಂದ್ ಮಾಡಿ ಅದನ್ನು ಇವರ ಪ್ರತಿಭಟನೆಯನ್ನು ತೋರಿಸಬೇಕಲ್ಲದೆ ಭಾರತ ಬಂದ್ ಹೇಳಿ ಮಾಡಿದ್ರೆ ಎಷ್ಟು ಮಂದಿಗೆ ಇದು ತೊಂದರೆ. ಈಗ ನೋಡಿ, ನಮ್ಮ ಮಂಗಳೂರಿನಲ್ಲಿ ಈ ಮಳೆ ಆಗುವಾಗ ಇದು ರಜೆ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿದೆ. ಈಗ ಅದೇ ತೊಂದರೆ ಇರುವಾಗ ಇದು ಕಾರ್ಮಿಕ ವಿರೋಧಿ ನೀತಿ ಹೇಳಿ ಇದು ಹೇಗೆ ಇದೆ ಹೇಳಿದ್ರೆ, ಒಂದು ಪಕ್ಷ ಆಡಳಿತದಲ್ಲಿ ಇರುವಾಗ ಅವರು ಮಾಡಿದ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡ್ಲಿಕ್ಕೆ ಅದು ಸರಿಯಲ್ಲ ಹೇಳಿ ತೋರಿಸ್ಲಿಕ್ಕೆ ಅದಕ್ಕೆ ಒಂದು ಮುಖವಾಡ ಈ ಕಾರ್ಮಿಕ ನೀತಿ ಹೇಳುವಂಥದ್ದು. ಇದು ಸರಿ ಅಂತ ಹೇಳುವಂಥದ್ದು ಕಾರ್ಮಿಕರು ಎಲ್ಲಿ ಹೇಳ್ತಾರೆ? ಇವತ್ತು ನೋಡಿ, ಕಾರ್ಮಿಕರು ಬಸ್ ಡ್ರೈವರ್ ಕಾರ್ಮಿಕರಲ್ವಾ? ಇಲ್ಲ ಈಗ ರಿಕ್ಷಾ ಚಾಲಕರು ಕಾರ್ಮಿಕರಲ್ವಾ? ಹಾಗಾದ್ರೆ ಕಾರ್ಮಿಕರು ಹೇಳಿಕೊಂಡು ಮಾಡಬೇಕು ಹೇಳಿ ಆದ್ರೆ ಕಾರ್ಮಿಕರ ಒಂದು ಅವರ ಬೇಕು ಬೇಡಿಕೆಗೆ ಈ ಕಾರ್ಮಿಕ ನಾಯಕರು ಏನ್ ಮಾಡಿದ್ದಾರೆ? ಇವತ್ತು ನಾನು ನಿಮ್ಗೊಂದು ಹೇಳ್ತೇನೆ, ಮಂಗಳೂರಿನ ಬಸ್ ಚಾಲಕ ನಿರ್ವಾಹಕರಿಗೆ ಎಲ್ಲಿ ಕಾರ್ಮಿಕರಿಗೆ ಸಿಕ್ಕುವಂತ ಸವಲತ್ತುಗಳು ಸಿಗ್ತದೆ, ಅವರಿಗೊಂದು ಯೂನಿಫಾರ್ಮ್ ಕೊಡುದಿಲ್ಲ ಬಸ್ ಮಾಲಕರು. ಅವರಿಗೆ ಒಂದು ಕೆಲಸದ ಭದ್ರತೆ ಇಲ್ಲ. ನಾಳೆ ನೀನ್ ನನ್ನ ಬಸ್ಸಿಗೆ ಬೇಡ ಹೇಳಿದ್ರೆ ಆ ಡ್ರೈವರಿಗೆ ಕೆಲಸ ಇಲ್ಲ, ಇಲ್ಲ ಆ ಕಂಡಕ್ಟರ್ಗೆ ಕೆಲಸ ಇಲ್ಲ. ಹಾಗಾದ್ರೆ ಅವರಿಗೆ ಕೆಲಸದ ಭದ್ರತೆ ಇಲ್ಲ, ಅವರಿಗೆ ಏನು ಇಲ್ಲದೆ ಇರುವಾಗ ಏನು ಕೇಂದ್ರ ಸರ್ಕಾರ ಒಂದು ಹೊಸ ನೀತಿ ತಂದಿದೆ ಹೇಳಿದ ಕೂಡಲೇ ಅದರ ಸಾಧಕ ಬಾಧಕಗಳನ್ನು ಸರಿಯಾಗಿ ವಿಮರ್ಶೆ ಮಾಡದೆ ಏಕಾಏಕಿ ಭಾರತ್ ಬಂದಿಗೂ ಕಾರ್ಮಿಕ ನೀತಿಗೂ ಯಾವ ಕನೆಕ್ಷನ್ ಇದೆ ಹೇಳಿ? ಇವತ್ತು ಎಷ್ಟು ಮಂದಿಗೆ ತೊಂದರೆ. ಇವತ್ತು ಒಂದು ನೋಡಿ, ಕೆಲವು ಈ ಜೆರಾಕ್ಸ್ ಅಂಗಡಿಯಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವವರಿಗೆ ಅವರು ದಿನಕೂಲಿಯಾಗಿ ಕೆಲಸ ಮಾಡುದು. ಇವತ್ತು ಅವರ ಏರಿಯಾದ ಬಸ್ ಇಲ್ಲ ಹೇಳಿ ಆದ್ರೆ ಇವತ್ತಿದು ಸಂಬಳ ಹೋಯ್ತು. ಹಾಗಾದ್ರೆ ಒಂದು ಯಾವುದೋ ಒಂದು ಇದಕ್ಕೆ ಭಾರತ ಬಂದ್ ಮಾಡಿ ಆ ಕಾರ್ಮಿಕನ ಇವತ್ತಿನ ಸಂಬಳಕ್ಕೆ ಯಾರು ಕೊಡುದು? ಇವತ್ತು ನೋಡಿ, ಇದು
ತಮ್ಮ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ತೋರಿಸ್ಲಿಕ್ಕೆ ಒಂದು ಅರ್ಧ ಗಂಟೆಯ ರಾಸ್ತಾರೋಕ ಮಾಡಿ, ನೀವು ಒಂದು ಕೆಲಸ ಮಾಡುವಲ್ಲಿ ನೀವು ಪ್ರತಿಭಟನೆ ಮಾಡಿ ಕೆಲಸ ಮಾಡದೆ ಹೊರಗೆ ಬನ್ನಿ. ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡುವಂತ ಭಾರತ ಬಂದ್ ಅಗತ್ಯ ಇತ್ತ. ಇವತ್ತು ಬಂದು ಪುನಃ ನಾಳೆ ಬಂದು 2 ದಿವಸದ ಬಂದು, ಅದರಲ್ಲಿ ಕಾಂಗ್ರೆಸ್ನವರು ಅವರ ಬೇಳೆ ಬೇಯಿಸ್ಲಿಕ್ಕೆ ವಿಜಯ ಬ್ಯಾಂಕ್ ಅನ್ನು ಮರ್ಜ್ ಮಾಡುವುದಕ್ಕೆ ನಮ್ಮ ವಿರೋಧ. ಈಗ ಕಾಂಗ್ರೆಸ್ಸಿನ ನಾಯಕರು ಬಂದಿಗೆ ಕರೆ ಕೊಟ್ಟಿದ್ದಾರೆ. ಇವರಿಗೆ ವಿಜಯ ಬ್ಯಾಂಕ್ ಬರೋಡದ ಕಥೆಯನ್ನು ಹೇಳಿ ಗೊತ್ತಿದೆ ನೋಡಿ. ಇವತ್ತಿನ ವಿಜಯ ಕರ್ನಾಟಕದಲ್ಲಿ ಒಂದು ನ್ಯೂಸ್ ಇದೆ. ಒಂದು ಬ್ಯಾಂಕ್ ಹೇಗೆ ತೊಂದರೆ ಆಗೀಡಾದರೆ ಅದನ್ನು ಇನ್ನೊಂದು ಬ್ಯಾಂಕಿನೊಂದಿಗೆ ಮರ್ಜಿ ಮಾಡುವುದರಿಂದ ಆ ಬ್ಯಾಂಕ್ ಅನ್ನು ಎತ್ತಿ ಹಿಡಿಲಿಕ್ಕೆ ಆಗ್ತದೆ ಹೇಳುವಂತದ್ದು. ಇಲ್ಲಿ ನೋಡಿ, ವಿಜಯ ಬ್ಯಾಂಕ್ ಲಾಭದಲ್ಲಿ ಹೋಗ್ತದೆ ಹೇಳ್ತಾರೆ. ಹೌದು, ವಿಜಯ ಬ್ಯಾಂಕಿನ ನನಗೂ ಗೌರವ ಇದೆ. ನನ್ನ ಊರಿನ ಬ್ಯಾಂಕಿನ ಹೆಸರು ಇವತ್ತು ಒಂದು ಮರ್ಜ್ ಆಗುವಾಗ ಹೋಗ್ತದೆ ಹೇಳಿ ಆದ್ರೆ ನಮಗೆ ಬೇಸರ ಇದೆ. ಆದ್ರೆ ನಾವೀಗ ಕೇವಲ ನಮ್ಮ ಊರಿದ್ದು ನಮ್ಮ ಬ್ಯಾಂಕಿನಲ್ಲಿ ನೋಡುದಲ್ಲ, ದೇಶದ ಆರ್ಥಿಕತೆ ನೋಡ್ಬೇಕು. ಬ್ಯಾಂಕ್ ಆಫ್ ಬರೋಡಾ ಇಷ್ಟು ದೊಡ್ಡ ಬ್ಯಾಂಕ್ ಆಫ್ ಬರೋಡಾ ಲಾಸಿನಲ್ಲಿ ಹೋಗ್ತಾ ಇರುವಾಗ ದೇನಾ ಬ್ಯಾಂಕ್ ಅದನ್ನೆಲ್ಲ ಒಟ್ಟು ಮಾಡುವಂತದ್ದು, ಆ ಪ್ರಕ್ರಿಯೆಯನ್ನು ತಪ್ಪು ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ನಾವು ಆಲೋಚನೆ ಮಾಡಬೇಕು. ಈಗ ನಾಳೆ ಬಂದು ಕರೆ ಕೊಟ್ಟಿರುವ ಮಿಥುನ್ ರೈ ಇದೇ ಸುಂದರಾಮ್ ಶೆಟ್ಟರ ಹೆಸರನ್ನು ಎಲೋಸೆಸ್ ಕಾಲೇಜ್ ರಸ್ತೆಗೆ ಇಡಬೇಕು ಹೇಳುವಾಗ ಎಲ್ಲಿ ಹೋಗಿದ್ರು? ವಿರೋಧ ಪಕ್ಷದ 2 MLA ಮತ್ತು MLC ಅವರಲ್ವ ಇದಕ್ಕೆ ವಿರೋಧ ಮಾಡಿದ್ದು. ಆವಾಗ ಮಿಥುನ್ ರೈ ಯಾಕೆ ಬಂದು ಕರೆ ಕೊಡ್ಲಿಲ್ಲ? ಭಾರತ್ ಮಂಗಳೂರು ಬಂದ್ ಮಾಡ್ಲಿಕ್ಕೆ ಯಾಕೆ ಇಳಿಲಿಲ್ಲ? ಆದ್ರೆ ಇದೆಲ್ಲ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ಎಲ್ಲ ಪಕ್ಷಗಳವರು ಮಾಡುವಂತದ್ದು, ಇದು ತಪ್ಪು. ಈ ಬಂದು ಕರೆ ಕೊಡುವುದರಿಂದ ಏನು ಲಾಭ ಆಗುದಿಲ್ಲ. ಕೇವಲ ಅದರ ನಾಯಕರಿಗೆ ಹೆಸರು ಬರ್ತದೆ, ಅವರ ಯೂನಿಯನ್ಗೆ ಹೆಸರು ಬರ್ತದೆ ಬಿಟ್ರೆ ಕಾರ್ಮಿಕರಿಗೆ ತೊಂದರೆ, ದೇಶದ ಆರ್ಥಿಕತೆಗೆ ತೊಂದರೆ ಆಗುವುದರಿಂದ ಇದನ್ನೆಲ್ಲ ಯಾರು ಬೆಂಬಲಿಸುವುದು ಸರಿಯಲ್ಲ ಹೇಳಿ ನಾನು ಹೇಳ್ತೇನೆ. ಓಕೆ, ಖಂಡಿತವಾಗ್ಲೂ ಧನ್ಯವಾದಗಳು ಹನುಮಂತ್ ಕಾಮತ್ ಅವರ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ.